ಸೊ ಸೀರಿಯಲ್ ಸೆಟ್ಗೆನೂ ವಿಸಿಟ್ ಮಾಡಾಯ್ತು. ನಮ್ಮ ಜೊತೆಗೆ ಮೊದಲು ಹಿರಿಯನ್ನೇ ಸ್ಟಾರ್ಟ್ ಮಾಡಬೇಡ ಅಂತ ಹೇಳ್ಬಿಟ್ಟು ನನಗೆ ಅಜ್ಜಿ ಅಂತ ಕರೆಯಕ್ಕೆ ಮನಸ್ಸೇ ಆಗ್ತಾ ಇಲ್ಲ ನಿಜವಾಗ್ಲೂ. ನಿಮಗೆ ಹೆಂಗೆ ಅಜ್ಜಿ ಪಾತ್ರ ಕೊಟ್ಟರು ಅಮ್ಮ? ನನಗೆ ಬೇಜಾರಾಗ್ತಾ ಇದೆ. ಅಕ್ಕನ ರೋಲ್ ಕೊಟ್ಟಿದ್ರೆ ಓಕೆ, ಅಮ್ಮ ರೋಲ್ ಕೊಟ್ಟಿದ್ರು ಓಕೆ ಫೈನ್, ಬಟ್ ಅಜ್ಜಿ ರೋಲ್ ಯಾಕೆ ಕೊಟ್ಟರು ಅಂತ ಹೇಳ್ಬಿಟ್ಟು. ನನ್ನ ಏಜು ಐ ಆಮ್ 66 years ಏಜ್ old. ನಾಟ್ ಮ್ಯಾಟರ್ಸ್, ಬಟ್ ಯು ಲುಕ್ ಸೋ ಯಂಗ್. ಅದಕ್ಕೋಸ್ಕರ ವಿಗ್ ಹಾಕ್ಸಿದ್ದಾರೆ. ಹೇಳಿದ್ರು ನನ್ನ ಮಗನ ರೋಲ್ ಹಾಕುವವರಿಗೆ ನೀವು ಅಕ್ಕನ ಹಾಕಿ ಕಾಣಿಸ್ತೀರಾ, ಅಮ್ಮನ ಹಾಕಿ ಕಾಣಿಸೋದಿಲ್ಲ, ಆದ್ರಿಂದ ವಿಗ್ ಬೇಕೇ ಬೇಕು, ಕಂಪಲ್ಸರಿ, ಅದು ಫುಲ್ ವೈಟ್ ಅಂತ ಹೇಳಿ ಅದಕ್ಕೆ ವಿಗ್ ಮಾಡಿಸಿರೋದು. ಓಕೆ, ಏನ್ ಅನಿಸ್ತು ನಿಮಗೆ ಫಸ್ಟ್ ಸ್ಟಾರ್ಟಿಂಗು? ಈಗ ನೋಡಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸುವಂತ ಸಮಯದಲ್ಲಾಗಿರ್ಬೋದು, ಅಂಡ್ ನಿಮ್ಗೆ ಆಸೆ ಇರುತ್ತೆ ಇನ್ನೂ ಸ್ವಲ್ಪ ದಿನ ಅಕ್ಕ ರೋಲು ತಾಯಿ ಪಾತ್ರನೋ ಮಾಡ್ಬೇಕು ಅಂತ. ಇಷ್ಟು ಬೇಗ ಅಜ್ಜಿ ಪಾತ್ರ ಕೊಡ್ತಿದಾರಲ್ವಾ ಅಂತ ಕೋಪ ಬರ್ಲಿಲ್ವಾ? ಇಲ್ಲ, ನಂಗೆ ಅನ್ಸ್ಲಿಲ್ಲ. ಯಾಕಂದ್ರೆ ನನಗೀಗ ಬಾಡಿಯಲ್ಲಿ ಚೇಂಜಸ್, ನನಗೆ ಸುಸ್ತು ಎಲ್ಲ ಗೊತ್ತಿದೆ, ನನ್ನ ಏಜ್ ಗೊತ್ತಿದೆ ಅಲ್ವಾ. ಆದ್ರಿಂದ ಯಾಕಂದ್ರೆ ನಾನು ಇದಕ್ಕೆ ಮೊದ್ಲೂನು ಹೀರೋಯಿನ್ ಅಂದ್ರೆ ಸಣ್ಣ ಹೀರೋಯಿನ್ ಅಲ್ಲ, ನನಗೆ ಮೊಮ್ಮಕ್ಕಳೇನೆ ಕಾಲೇಜಿಗೆ ಹೋಗೋರು, ಡಾಕ್ಟ್ರು ಎಲ್ಲ ಇದ್ರು. ಅವರಮ್ಮ ಹೀರೋಯಿನ್ ಅಂದ್ರೆ ಇಂತಿ ನಿಮ್ಮ ಆಶಾ, ಸುವರ್ಣದಲ್ಲೇ ಮಾಡಿದ್ದೀನಿ. ಇಂತಿ ನಿಮ್ಮ ಆಶಾ ರೋಲು ಸಂಗೀತ ಮಾಡ್ತಾ ಇದ್ರು. ಸಂಗೀತ ಮೇಡಮ್ ಅಂದ್ರೆ ಎಲ್ರಿಗೂ ಗೊತ್ತಲ್ಲ, ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳು. ಆವಾಗ್ಲೇ ನಾನು ಅವ್ರ ಅಮ್ಮ ಮಾಡಿದ್ದೆ, ಅವ್ರ ಅತ್ತೆ ಮಾಡಿದ್ದೆ, ಮದರ್ ಇನ್ ಲಾ. ನನ್ನ ಮಗ ಧರ್ಮೇಶ್ ಅಂತ, ಅವರು ಅಂಬರೀಷ್ ಕಸಿನ್, ಅವರು ಮೂವಿಯಲ್ಲೆಲ್ಲ ಮಾಡ್ತಾರೆ. ಸೊ ಅವಾಗಿಂದ ನನ್ನ ಮನಸ್ಸು ಅಡ್ಜಸ್ಟ್ ಆಗಿದೆ. ನಾನು ಅಷ್ಟುವರೆಗೆ ಕಂಟಿನ್ಯೂಟಿ ರೋಲ್ ಮಾಡ್ತಿರ್ಲಿಲ್ಲ. ನನ್ನ ಮಕ್ಕಳಿಗೆ ನನ್ನ ಕೇರ್ ಬೇಕಾಗಿತ್ತು. ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋಗುವಾಗ ಎಲ್ಲ ನಾನು ಅವ್ರಿಗೆ ಕ್ಯಾರಿಯರು ಅದು ಇದು ಎಲ್ಲ ಮಾಡಿಕೊಡ್ಬೇಕಾಗಿತ್ತು. ಆದ್ರಿಂದ ನನಗೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ಈಗ ಅದೇ ವಯಸ್ಸಾದ್ಮೇಲೆ ನಂಗೆ ಕಂಟಿನ್ಯೂಟಿ ರೋಲ್ ಮಾಡೋಕ್ ಆಗಿರೋದು. ಆದ್ರಿಂದ ವಯಸ್ಸಿಗೆ ಸರಿಯಾಗಿ ರೋಲ್ ಸಿಕ್ಕಿದೆ. ಸೊ ಬೇಜಾರಿಲ್ಲ, ಖುಷಿ ಇದೆ, ಬೇಜಾರಿಲ್ಲ. ಯಾಕಂದ್ರೆ ನನ್ನ ಏಜಿಗೆ ಸರಿಯಾಗಿ ಈಗ ನಂಗೆ 66ಗೆ ಅಮ್ಮ ಕೊಡೋದೇ ಇಲ್ಲ. ಅಂದ್ರೆ ನಾನು ಹೆಂಗ್ ಕಾಣಿಸ್ತೀನೋ ಅದು ಬೇರೆ, ಅದು ಸ್ವಲ್ಪ ಮೇಕಪ್ ಅಲ್ಲಿ ಬೇಕಿದ್ರೆ ಕಣ್ಣು ಕೆಳಗಡೆ ಇದ್ ಮಾಡ್ಕೊಂತಾರೆ ಅಲ್ವಾ. ಬಟ್ ನಿಮ್ಗೆ ಯಾರು ಹೇಳಿಲ್ವಾ ಯಾಕೆ ಇಷ್ಟು ಬೇಗ ಅಜ್ಜಿ ರೋಲ್ ಮಾಡ್ತಾ ಇದ್ರೆ, ಇಷ್ಟು ಚೆನ್ನಾಗಿದ್ದೀರಾ ನೋಡಕ್ಕೆ, ಅಕ್ಕ ರೋಲ್ ಆದ್ರೂ ಮಾಡ್ಬೇಕಿತ್ತು ಅಂತ? ನಿಮ್ಮ ಅಭಿಮಾನಿಗಳು, ಫ್ಯಾನ್ಸ್ ಆಗಿರ್ಬೋದು, ಯಾರು ಹೇಳಿಲ್ವಾ? ಎಲ್ಲರೂ ಹೇಳಿದ್ದಾರೆ. ಅಯ್ಯೋ, ಯಾಕಂದ್ರೆ ಕರೆಕ್ಟ್, ನಾನು ಭಜನೆ ಕ್ಲಾಸ್ ಮಾಡ್ತೀನಿ, ನಾನು ಯಕ್ಷಗಾನ ಆರ್ಟಿಸ್ಟ್. ಸೂಪರ್ ನೋಡಿ, ಅದಕ್ಕೆ ಲಾಸ್ಟ್ ಇಯರ್ ವರೆಗೂ ಯಕ್ಷಗಾನ ಮಾಡಿದ್ದೀನಿ, ಕುಣಿದಿದ್ದೀನಿ. ರವೀಂದ್ರ ಕಲಾಕ್ಷೇತ್ರದಲ್ಲೂ ಕುಣಿದಿದ್ದೀನಿ. ಅದು ನಂದು ಅಲ್ಲಿ ವಿಲನ್ ರೋಲೇ ನಂಗೆ ಸಿಕ್ಕೋದು. ನಾನು ಹೈಟ್ ಇದ್ದೀನಿ, ಇದೆಲ್ಲ ಕಟ್ಟಿ ಇಷ್ಟು ದಪ್ಪ ಮಾಡ್ತಾರೆ. ಸೊ ನಂಗೆ ವಿಲನ್ ರೋಲ್ ಯಾವ್ದು, ರಾವಣ ಮಾಡಿದ್ದೀನಿ, ದಕ್ಷ ಯಜ್ಞದಲ್ಲಿ ದಕ್ಷ, ಸೀತಾಪರ್ಣದಲ್ಲಿ ರಾವಣ, ದಕ್ಷ ಯಜ್ಞದಲ್ಲಿ ದಕ್ಷ, ಸಮುದ್ರ ಮಥನದಲ್ಲಿ ಬಲಿ ಚಕ್ರವರ್ತಿ, ಆಮೇಲೆ ಕನಕಾಂಗಿ ಕಲ್ಯಾಣದಲ್ಲಿ ಬಲರಾಮ. ಹೀಗೆ ಎಲ್ಲ ವಿಲನ್ರು ದೇವ್ರಿಗೆ ಬೈಕೊಂಡೇ ತಿರ್ಗಾಡಿದ್ರು. ನಾನು ದೇವ್ರ ಭಕ್ತೆ ಅಂದ್ರೆ ದೇವ್ರ ಭಕ್ತೆ, ದೇವ್ರಿಗೆ ಬೈಕೊಂಡೇ ನಂದು ರೋಲ್ ಜೋರು, ಭಯಂಕರ ಜೋರು. ಇದು ಬೇಕು. ಮತ್ತೆ ನಮ್ಗೆ ಆ ರೋಲ್ ಎಲ್ಲ ಮಾಡುವಾಗ ನಾವು ತೈ ಅಂತ ಕುಣಿಯೋಕಿಲ್ಲ, ಅದೆಲ್ಲ ಪುಂಡು ವೇಷ ಚಿಕ್ಕ ಮಕ್ಕಳಿಗೆ. ಈ ವಯಸ್ಸಲ್ಲಿ ನಮ್ಗೆ ಗ್ರೇಸು, ಆ ಗ್ರೇಸು ನಾವು ನೆಡ್ಗೆ ನಮ್ಮಿದು ಕುಣಿತ ಇರುತ್ತೆ, ಗ್ರೇಸ್ಫುಲ್ ಆಗಿರುತ್ತೆ. ಸೊ ಐ ಕುಡ್ ಮ್ಯಾನೇಜ್. ನಾನು ಖುಷಿಯಿಂದೇ ಮಾಡಿದ್ದೀನಿ. ಮೊನ್ನೆ ಅದು ಲಾಸ್ಟ್ ಇಯರ್ ಅಲ್ಲೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಮಹಿಳಾ ಟೀಮ್ ಒಂದೇ ಇದೆ. ಆ ಟೀಮ್ ಇದು 25 ವರ್ಷ ಕಂಪ್ಲೀಟ್ ಆಗಿದೆ. ಅದಕ್ಕೋಸ್ಕರ ಬ್ಯಾಲೆಟ್, ಯಕ್ಷಗಾನ ಬ್ಯಾಲೆಟ್ ಅಂತ ಶಿವರಾಮ್ ಕಾರಂತರು ಮಾಡ್ತಾ ಇದ್ರಲ್ಲ, ಅಂದ್ರೆ ಫಾರಿನಿಗೆಲ್ಲ ಅವ್ರು ಟೀಮ್ ತಗೊಂಡು ಹೋದಾಗ ಅಲ್ಲಿ ನಾವು ಡೈಲಾಗ್ಸ್ ಎಲ್ಲ ಅವ್ರಿಗೆ ಅರ್ಥ ಆಗೋದಿಲ್ಲ ಫಾರಿನರ್ಸ್ಗೆ. ಅದಕ್ಕೋಸ್ಕರ ಅವರು ವಿತ್ ಆಕ್ಷನ್, ಈಗ ನಾವು ಒಂದು ಹಾಡು ಹೇಳ್ತಾರೆ, ಭಾಗವತರು ಅಂತ ಇರ್ತಾರೆ, ಅವ್ರು ಹಾಡು ಹೇಳ್ತಾರೆ, ಅವ್ರ ಹಾಡಿಗೆ ನಾವು ಆಕ್ಷನ್ ಮಾಡಿ ಕುಣಿಬೇಕು, ಇಡೀ ಸ್ಟೇಜ್ ಅಲ್ಲಿ ಮೂವ್ಮೆಂಟ್ ಕೊಡ್ಬೇಕು. ಅದು ಒಂದು 2 ಸಲ ಭಾಗವತರು ಹೇಳ್ತಾರೆ, ಆಮೇಲೆ ಫ್ಲೂಟ್ ಇರುತ್ತೆ, ಆಮೇಲೆ ಸೆಕ್ಸಫೋನ್ ಇರುತ್ತೆ. ಸೂಪರ್. ಅಷ್ಟಕ್ಕೂ ಅಂದ್ರೆ 4 ಟೈಮ್ಸ್ ನಾವು ನಮ್ಮ ಎಕ್ಸ್ಪ್ರೆಷನ್ ಆಡಿಯನ್ಸಿಗೆ ಅರ್ಥ ಮಾಡೋ ಹಾಗೆ ಡ್ಯಾನ್ಸ್ ಮಾಡ್ಬೇಕು. ಅದನ್ನ ನಾನು ರಾವಣನ್ ರೋಲ್ ಅಲ್ಲಿ ನಾನು ಅದನ್ನ ಮಾಡಿದ್ದೀನಿ, ಫುಲ್ ಡ್ಯಾನ್ಸ್. ಅಲ್ಲಿ ಹೋದ್ರೆ ನಮ್ಗೆ ಎನರ್ಜಿ ಬರುತ್ತೆ. ನಿಜ ಅಲ್ಲ, ಅದು ಟೈಟ್ ಮಾಡಿ ಕಟ್ತಾರೆ. ಕರೆಕ್ಟ್. ಮೇಕಪ್ ಹಾಕಿದ ತಕ್ಷಣ ಅದು ಒಂಥರ, ಮೇಕಪ್ ಹಾಕಿದ ತಕ್ಷಣ ಮತ್ತೆ ನಮ್ಗೆ ಸುಮ್ಮನೆ ಅವರು ರಿಹರ್ಸಲ್ ಅಲ್ಲಿ ಮಾಡುವಾಗ ನಮ್ಗೆ ಒಂಥರ ಮೈ ಚಳಿ, ಆತರ ಎಲ್ಲ ಕುಣಿಯೋದು ಮತ್ತು ಎಕ್ಸ್ಪ್ರೆಷನ್ ಕೊಡೋದು ಒಂಥರ 2ನೇ ಪಾತ್ರ ಅಂತಾರೆ, ವಿಲನ್ ರೋಲು, ಅದನ್ನೇ ಮಾಡಿದವಳು ನಾನು. ಆದ್ರಿಂದ ನಂಗೆ ಕ್ಯಾಮರಾ ನೋಡಿದ್ರೆ ನಾನು ನಿಲ್ಲುದೇ ಹೀಗೆ ಮೇಲೆ. ಇಲ್ಲಿ ಡೈರೆಕ್ಟರ್ ಮೊದಲೇ ಕ್ಯಾಮ್ರಾ ಲೆಂತ್ಗೆ ಮ್ಯಾಚ್ ಆಗ್ಬಿಟ್ಟು. ಹೌದು, ನಮ್ ಕ್ಯಾಮರಾ ನೋಡಿದ್ರೆ ಮೇಲೆ ಹೋಗ್ಬಿಡುತ್ತೆ.
ಆ ಅಂತ ಕ್ಯಾಮ್ರಾ ನಾನು ನೋಡಿದ ತುಂಬಾ ತಕ್ಷಣ ಇಷ್ಟಪಟ್ಟಿದ್ದೀನಿ. ಟೆನ್ಷನ್. ಹೌದು, ಯಕ್ಷಗಾನ ತುಂಬಾ ಇಷ್ಟ ಚಿಕ್ಕಂದಿನಿಂದಲೂ. ನಾವು ನನ್ನ ತಂದೆ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು, ನಮ್ಮ ಅಜ್ಜಂದೆ ಸ್ಕೂಲ್. ನಾವೆಲ್ಲ ಹೋದ್ರು ನಮ್ಮ ಮುಂದೆ ಕೂರಿಸೋರು. ನಮ್ಗೆ ಆವಾಗ ಇಂಟ್ರೆಸ್ಟ್ ಭಾರಿ, ಆವಾಗ ಕಲಿಬೇಕು ಅನ್ನೋದು ತಲೆ ಒಳಗಿತ್ತು. ಆದರೆ ನಮ್ಗೆ ಅದಕ್ಕೆ ಟೈಮ್ ಇರಲಿಲ್ಲ. ನಿಜ. ಊರಲ್ಲೆಲ್ಲ ದೂರ ದೂರ ಹೋಗಬೇಕು. ನಾನು ಆ್ಯಕ್ಚುಲಿ ಉಡುಪಿ ಕುಂದಾಪುರದ ಆಚೆ ಸೈಡ್. ಆಮೇಲೆ ಇಲ್ಲಿ ಬಂದ ಮೇಲೂ ನಾನು ಪೋಸ್ಟಲ್ ಅಸಿಸ್ಟೆಂಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ನಾನು. ಆವಾಗ ಎಲ್ಲ ನಮಗೆ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳದ್ದು ಮಾಡ್ಕೊಂಡು ಕೆಲಸಕ್ಕೆ ಹೋಗಿ ಬರೋದೇ, ಡ್ಯೂಟಿ ಮುಗಿಸೋದ್ರಲ್ಲೇ ಆಗ್ತಿತ್ತು. ಆಮೇಲೆ ಮಗನಿಗೋಸ್ಕರ ನಾನು 16 ಇಯರ್ಸ್ ಸರ್ವಿಸಲ್ಲೇ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡೆ. ವಾಲಂಟ್ರಿ ಎಲ್ಲ ಮೆಡಿಕಲ್ ಗ್ರೌಂಡ್ಸಲ್ಲಿ. ಅದ್ರ ಮೇಲೆ ಎಲ್ಲ ನನ್ನ ಇಂಟ್ರೆಸ್ಟ್ಗಳನ್ನೆಲ್ಲ ಸ್ವಲ್ಪ ನೋಡೋಕೆ ಶುರು ಮಾಡಿದೆ. ಹಾಡು, ಭಜನೆಗಳು, ಅದು ಇದು ಏನೇನೆಲ್ಲ ಕಲಿತೆ, ಶ್ಲೋಕಗಳು ಓದಿದೆ. ಆಮೇಲೆ ಯಕ್ಷಗಾನ. ಸೂಪರ್. ಯಕ್ಷಗಾನ ನಮ್ಮ ಯಜಮಾನರು ತುಂಬ ಸಪೋರ್ಟ್ ಮಾಡಿದರು, ಮಕ್ಕಳು ಎಲ್ಲ. ಆದರೆ ನಾನು ಯಕ್ಷಗಾನ ಕಲ್ತಿದ್ದು ಯಾವ ಏಜ್ ಅಂತ ನಿಮಗೆ ಗೆಸ್ ಮಾಡ್ತೀರಾ? ಚಿಕ್ಕಂದಿನ 4 ವರ್ಷದಿಂದ. ಸುಮ್ಮನೆ ಮತ್ತೆ ನಾನು ಯಕ್ಷಗಾನ ಸ್ಟೆಪ್ ಹಾಕಿ ಕಲಿಯೋಕ್ಕೆ ಶುರು ಮಾಡಿದ್ದು ನನ್ನ 45 ಇಯರ್ಸಲ್ಲಿ. 45 ಇಯರ್ಸ್. ನಾನು ತುಂಬಾ ಚಿಕ್ಕ ವಯಸ್ಸಿನಿಂದನೇ ಆರಂಭ ಮಾಡಿದ್ದೀನಿ. ನೋಡಿದ್ದೀನಿ, ನೋಡಿ ಯಾವಾಗ ನಾನು ಸ್ಟೆಪ್ಸ್ ಕಲಿಲಿಲ್ಲ. 45 ವರ್ಷದಲ್ಲಿ ನಾನು ಕಲ್ತಿದ್ದು. ಸೂಪರ್. ನೋಡಿ, ನಿಮ್ಗೆ ಆ ಒಂದು 45 ವರ್ಷ ಅಂದಾಗ ಆಗಲೇ ಜೀವನನೇ ಸಾಕಾಗೋಗಿ ಸಾಕಪ್ಪ ಆರಾಮಾಗಿ ಇದ್ಬಿಡೋಣ ಅನ್ನೋ ಟೈಮಲ್ಲಿ ಅವಾಗ ನಿಮಗೆ ಹೊಸ ಹೊಸ ಆಸೆಗಳು, ಕನಸುಗಳು ಚಿಗುರುಡಿಯುತ್ತೆ. ಅಂದರೆ ಯಕ್ಷಗಾನ ಕಲಿಬೇಕು, ಸಂಗೀತ ಕಲಿಬೇಕು, ಮತ್ತೊಂದು ನಟನೆಗೂ ಕೂಡ ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಅದಾದ್ಮೇಲೆ ಬಂದಿದ್ರೆ ಹೇಗೆ ಸಾಧ್ಯ ಆಯಿತು? ಅದು ಏನಂದರೆ ನಮಗೆಲ್ಲ ಇಂಟ್ರೆಸ್ಟ್ ಇತ್ತು. ನನ್ನ ತಂದೆ ತಾಯಿ ಎಲ್ಲ ಈಗ ಸಂಗೀತ ಫ್ಯಾಮಿಲಿಯವರು. ನನ್ನ ಸೋದರ ಮಾವ ಸಂಗೀತ ವಿದ್ವಾಂಸರಾಗಿದ್ರು. ಅದೆಲ್ಲ ನಮಗೆ ಒಂದು ಸ್ವಲ್ಪ ಮನಸ್ಸಲ್ಲಿ ರಕ್ತಗುಣ ಬಂದಿರುತ್ತೆ ಅಲ್ವಾ, ಬ್ಲಡ್ಡಲ್ಲಿ ಬಂದಿರುತ್ತೆ ಒಂಚೂರು ಎಲ್ಲ. ನನ್ನ ತಂದೆ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದಾರೆ ಅಂತೆಲ್ಲ. ಅವಾಗೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಅವರು ನೀರನ್ನೆಲ್ಲ ಕರೆಸಿ ಸ್ಕೂಲಲ್ಲಿ ಕರೆಸಿ ಮಕ್ಕಳಿಗೆಲ್ಲ ಗೊತ್ತಾಗಬೇಕಲ್ಲ. ಆಮೇಲೆ ಅವರೆಲ್ಲ ನಮ್ಮನೆಗೆ ಬಂದು ನಮ್ಮನೇಲಿ ತಿಂಡಿ ಕಾಫಿ ಎಲ್ಲ ಇದು ಮಾಡಿ ತಗೊಂಡು ಆಮೇಲೆ ಹೋಗೋರು. ಆವಾಗಿಂದ ನಮಗೆ ಇಂಟ್ರೆಸ್ಟ್, ಇವರು ಆರ್ಟಿಸ್ಟು ಅಂದ್ರೆಲ್ಲ ಎಷ್ಟು ಅವ್ರಿಗೆ ಗೌರವ ಸಿಗುತ್ತೆ. ಆಮೇಲೆ ಆರ್ಟ್ ಬಗ್ಗೆ, ಕಲೆ ಬಗ್ಗೆ ನಮಗೆ ಆಸಕ್ತಿ ಮೂಡಿತ್ತು ಇನ್ನೂ ಜಾಸ್ತಿ. ಅದನ್ನ ನಮ್ಮಲ್ಲೂ ಅಳವಡಿಸ್ಕೊಳ್ಬೇಕು ಅನ್ನೋ ಆಸೆ ನಿಜವಾಗ್ಲು. ಅದು ನಮ್ಮ ಪರಿಸರ, ನನ್ನ ತಂದೆ ತಾಯಿ, ನನ್ನ ಅಕ್ಕಂದ್ರು ಎಲ್ಲರೂ ಅಷ್ಟೇ, ಎಲ್ಲರೂ ಈ ಥರ ಎಲ್ಲ ಒಂದೊಂದರಲ್ಲಿ ಇದ್ದಾರೆ. ನನ್ನ ಅಕ್ಕನೂ ಆರ್ಟಿಸ್ಟು, ಮತ್ತೆಲ್ಲರೂ ಜಾಬಲ್ಲಿದ್ದರು, ಒಳ್ಳೆ ಜಾಬಲ್ಲಿ. ನಮ್ಮ ತಂದೆ 6 ಜನ ಹೆಣ್ಮಕ್ಳು, ನಾವು ಎಲ್ಲರನ್ನು ಒಂದು ಒಳ್ಳೆ ಇದು ಮಾಡಿ ಕೂರಿಸಿದ್ದಾರೆ. ಅಂದ್ರೆ ಅದು ನಮಗೆ ಬಂದಿದೆ, ಅವ್ರ ಸಪೋರ್ಟಿಂದಾಗಿ ನಾವು ಹೀಗಿದ್ದೀವಿ. ಸೂಪರ್. ಅಮ್ಮ, ನಂಗೆ ಇನ್ನೊಂದು ಏನು ಇಷ್ಟ ಆಯಿತು ಅಂತ ಅಂದ್ರಮ್ಮ, ಒಂದು 45 ವಯಸ್ಸಲ್ಲಿ ನೀವು ಯಕ್ಷಗಾನಕ್ಕೆ ಹೆಜ್ಜೆ ಹಾಕಿದ್ದು, ಮತ್ತೆ ಈಗಲೂ ಕೂಡ ಯಾವುದೇ ಪಾತ್ರ ಕೊಟ್ಟರು ಕೂಡ ನಾನು ರೆಡಿ, ಯಾವುದೇ ಬೇಜಾರಿಂದ ಬೇಸರ ಇಲ್ಲದೆ ನಾನು ಮಾಡಕ್ಕೆ ರೆಡಿ ಅನ್ನುವಂಥದ್ದು ಇನ್ನೊಂದು. ಮತ್ತೆ ಈ ವಯಸ್ಸಲ್ಲೂ ಕೂಡ ಈ ರೀತಿಯಾದಂತಹ ಉತ್ಸಾಹ, ಆಸಕ್ತಿ ಮತ್ತೊಂದು. ಅದೆಲ್ಲದರ ಜೊತೆಗೆ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ವೀಕ್ಷಕರಿಗೆ. ಏನಪ್ಪಾ ಅಂತ ಹೇಳಿದ್ರೆ, ಆ ಕಣ್ಣಲ್ಲಿ ಒಂದು ನೋವು ಕಾಣಿಸ್ತಾ ಇದೆ, ಒಂದು ಆ ಟೆನ್ಷನ್ ಕೂಡ ಇದೆ ನಿಮಗೆ. ಅದರಲ್ಲೂ ಕೂಡ ನೋಡಿ, ಕಲಾವಿದ್ರು ಅಂತ ಹೇಳಿದ್ರೆ ಮೋಸ್ಟ್ ಆಫ್ ಆಲ್ ಎಲ್ರದ್ದು ಕೂಡ ಇದೇ ರೀತಿ ಇರುತ್ತೆ. ಒಂದು ಬಣ್ಣ ಹಚ್ಕೊಂಡು, ಬಣ್ಣದ ಬಟ್ಟೆ ಹಾಕೊಂಡು ಆ ಕ್ಯಾಮ್ರಾ ಮುಂದಷ್ಟೇ ನಗ್ನಗ್ತಾ ಇರ್ತಾರೆ. ಬಟ್ ಅದರ ಹಿಂದೆ ಎಷ್ಟು ನೋವಿನ ಕಥೆ ಇರುತ್ತೆ ಅನ್ನೋದಕ್ಕೆ ನಿಜವಾಗ್ಲೂ ವೀಕ್ಷಕರೇ, ಇವತ್ತು ಇವ್ರು ನನ್ನ ಜೊತೆಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಬಟ್ ಊರಿಗೆ ಹೊರಟಿದ್ದಾರೆ ಅವ್ರ ತಾಯಿಗೆ. ಶಿ ಈಸ್ ಕೌಂಟಿಂಗ್ ಹರ್ ಫೈನಲ್ ಡೇಸ್ ನೋಡಿ, ಆದ್ರೂ ಕೂಡ ಹೇಳಿದ್ದಾರೆ. ಆದ್ರೂ ನನಗೆ ಏನೋ ನಾವು ಇಲ್ಲಿಗೆ ಬಂದ ಮೇಲೆ ನಾವು ಅಲ್ಲಿ ಎಷ್ಟಿದ್ರೂ ನಾವು ವೃತ್ತಿಗೆ ಮೋಸ ಮಾಡಬಾರ್ದು. ನಾವು ಅದರಲ್ಲಿ ನಮ್ಮನ್ನು ಅಳವಡಿಸ್ಕೊಳ್ಬೇಕು. ಆ್ಯಕ್ಚುಲಿ ಹೇಳೋದಂದರೆ 2 ಡೇಸಿಂದ ಇದು ನಮಗೆ ವಿಷಯ ಗೊತ್ತಾಗಿದೆ, ನಾವು ಹೋಗಲೇಬೇಕು. ಆದರೆ ಇಲ್ಲಿ ಶೂಟಿಂಗ್ ಇದೆ ಅಂದರೆ ನಾನು ನಿಂತಿದ್ದೀನಿ. ಆದರೆ 2 ದಿನ ನಾನು ಮನೆಯಲ್ಲಿರುವಾಗ ಎಷ್ಟು ಸಫರ್ ಆಗಿದ್ದೆ, ಎಷ್ಟು ಟೆನ್ಷನ್, ಏನು ಮಾಡೋಕ್ಕೂ ಬೇಡ. ಆ ನೋವು ನಮ್ಮ ಅಮ್ಮ ಹೆತ್ತ ಅಮ್ಮ ಎಳಿತದಲ್ಲಿ. ಆದರೆ ಇವತ್ತು ನಾನು ಇಲ್ಲಿ ಬಂದಿದ್ದೀನಲ್ಲ, ಇಲ್ಲಿ ನಾನು ನಕ್ಕೊಂಡು ಎಲ್ಲ ಮಾಡ್ತಾ ಇದ್ದೀನಿ. ನಮ್ಮ ವೃತ್ತಿಗೆ ನಾವು ಮೋಸ ಮಾಡಬಾರ್ದು. ಆಮೇಲೆ ಇಲ್ಲಿ 4 ಜನರ ಜೊತೆ ಕೂಡಿ ನಾವು ಇದರಲ್ಲೇ ಮುಳುಗಿ ಹೋಗ್ಬಿಡ್ತೀವಿ. ನಮ್ಮನ್ನ ಆ ಯೋಚನೆ ಅಷ್ಟು ನಮ್ಮನ್ನ ಎಳೆಯುವುದಿಲ್ಲ ಅವಾಗ. ಆದ್ರಿಂದ ನಂಗೆ ಮಾಡೋಕೆ ಸಾಧ್ಯ ಆಯ್ತು. ಈಗ ನಾನು ಸ್ವಲ್ಪ ನಿಜವಾಗ್ಲೂ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ, ತುಂಬಾ ಗಟ್ಟಿ ಇದ್ದೀರಾ. ಒಂದ್ ರೀತಿಯಾಗಿ ನಿಮ್ಮನ್ನ ನೋಡಿ ಕಲ್ತ್ಕೋಬೇಕು. ನಿಜ, ನೊಂದ್ಕೊಂಬೇಡಿ. ಅಮ್ಮಂಗೆ
95 ಅಂತ ಆಯ್ತು, 95 complete ಆಗಿದೆ. ಕಂಪ್ಲೀಟ್ ಆಯ್ತು ನೋಡಿ. ಇಷ್ಟು Age ದಿನ ಆಗಿದೆ. ನಿಮ್ಮ ಜೊತೆಗಿದ್ದಾರೆ ಅಂತ ಹೇಳಿದ್ರೆ, ಈಗ ನೋಡಿ ಅಮ್ಮ, ಇವಾಗೆಲ್ಲ 60ಕ್ಕೆ ಆಲ್ರೆಡಿ ಆಗಲ್ಲ ಅನ್ನೋ ತರ ಆಗ್ಬಿಟ್ಟಿರುತ್ತೆ. ಎಷ್ಟು ಕಾಯಿಲೆಗಳು, BP, ಶುಗರ್ ಅಂತೆ, ಮತ್ತಿನ್ನೇನು. ಸೊ ಈ ರೀತಿಯಾಗಿ ಸೊ ಇಷ್ಟು 95 ವರ್ಷಗಳ ಕಾಲ ಬದುಕಿದ್ದಾರೆ ಅಂತ ಹೇಳಿದ್ರೆ ಗ್ರೇಟ್ ಅಂತ ಹೇಳ್ಬಿಟ್ಟು. ಗ್ರೇಟ್. ಅಂಡ್ ಏನೂ ಆಗೋದಿಲ್ಲ, ಇನ್ನು 100 ವರ್ಷ ತನಕ ನಿಮ್ಮ ತಾಯಿ ಆರಾಮಾಗಿ ಚೆನ್ನಾಗಿರ್ಲಿ ಅಂತ ಇರ್ಲಿ ಹೇಳ್ತಾ ಅಂತ ನಾವು ಹಾರೈಸ್ತೀವಿ. ಹಾರೈಸೋಣ. ಏನ್ And ಮಾಡೋದು, ಯಾರ್ಯಾರಿಗೆ ಎಷ್ಟು ಯಾವಾಗ ಎಲ್ಲೆಲ್ಲಿ ಬರ್ದಿರುತ್ತೋ. ನಿಜ ನಿಜ ನಿಜ. ನಿಮ್ಮ ಈ ಧೈರ್ಯ, ನಿಮ್ಮ ಆತ್ಮವಿಶ್ವಾಸ ಇದೇ ರೀತಿ ಇರ್ಲಿ ಅಮ್ಮ. ಇನ್ನೊಂದಷ್ಟು Thank ಜನಕ್ಕೆ you. ನೀವು ಸ್ಫೂರ್ತಿಯಾಗಿರಿ ಅಂತ ಹೇಳ್ತಾ Thank ಥ್ಯಾಂಕ್ ಯು you ಸೋ very ಮಚ್. much. ಹಾಗೆ ಎಲ್ರಿಗೂ ಕೂಡ ಅಜ್ಜಿನ ಡ್ರೆಸ್ ಅಲ್ಲಿ ನೋಡಿರ್ಲಿಲ್ಲ ಅಂತ ಅನ್ಸುತ್ತೆ. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ. ಇನ್ನು ಸೀರಿಯಲ್ ಸೆಟ್ ಅಲ್ಲಿ ಎಲ್ಲರೂ ಕೂಡ ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಎಲ್ಲರೂ ಕೂಡ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.